ಆಮೇಲೆ ದರ್ಶನ್ ಅವ್ರದ್ದು ಒಂದು ಕೆಲಸ ಮಾಡಿ ನೀವು ಈಗ ನೀವು ಬಿಸಿ ಇರೋದ್ರಿಂದ ನವಗ್ರಹದಲ್ಲಿ ಒಂದು ಕ್ಯಾರೆಕ್ಟರ್ ಮಾಡ್ರಿ ಅಂತ ಹೇಳಿದ್ರು. ಸ್ವಾಮಿ ಎಲ್ಲ ಇಟ್ಟಿದ್ದೀರಾ, ಆದ್ರೆ ನನಗ್ ಬೇಕಾಗಿರೋದೇ ಇಟ್ಟಿಲ್ವಲ್ಲ. ನಿಮ್ಗೆ ಏನ್ ಬೇಕು ಸ್ವಾಮಿ? ವರ್ಲ್ಡ್ ಫೇಮಸ್ ದಸರಾ ಅಂಬಾರಿ. ಒಂದು ಸೀನಲ್ಲಿ ಒಂದು 20,000 ರೂಪಾಯಿನೂ ನನ್ನ ಕೈ ಕೊಡ್ಬೇಕಾಗುತ್ತೆ. ಆ 20,000 ಅವ್ರು ವಾಪಸ್ ಕೊಡಬಾರ್ದು. ನಿಮ್ ಜೋಬಲ್ಲೇ ಇರ್ಬೇಕು, ಅದು ನಿಮ್ಮ ಮನೆಗೆ ತಗೊಂಡು ಹೋಗ್ಬೇಕು ನೀವು. ಬಾಲ್ಕ ನೀನು ಏನ್ ಮುಖ ನೋಡ್ತಿದ್ಯಾ? ಇನ್ನು 5 ನಿಮಿಷ ಸಿನಿಮಾ ಸ್ಟಾರ್ಟ್, ಹೋಗ್ ನೋಡು. ಯಾಕೆ ಗುರು? ನೀ ನನ್ನ ಜೊತೆ ಬಂದ್ರೆ ನಿನಗೆ 20,000 ರೂಪಾಯಿ ಕೊಡ್ತೀನಿ. ಮ್ಯಾಕ್ಸಿಮಮ್ ಎಷ್ಟು ದುಡ್ಡು ತಗೊಂಡಿದ್ದೀರಿ? ಒಂದು ಸಿನಿಮಾಗೆ 2 ಲಕ್ಷ. ವಿಲನ್ ಸಿನಿಮಾಗೆ ಮಾತ್ರ ಕೊಟ್ರು ಸರ್, ಒಳ್ಳೆ ಸಂಭಾವನೆ ಕೊಟ್ರು. ಈ ದುಡ್ಡೆಲ್ಲ ಕೊಡ್ತಾರೆ ಅವರು? ಕೆಲವೊಂದು ನನ್ನ ಕಂಪ್ನಿಗಳ ಹೆಸರು ಹೇಳಲ್ಲ. ಈ ಸಿನಿಮಾ ಅಲ್ಲರಿ, ಈ ಸಿನಿಮಾ ಬಂದ್ಬಿಡ್ರಿ, ನೆಕ್ಸ್ಟ್ ಸಿನಿಮಾ ನಾನು ಇನ್ನೂ ಸೇರಿಸ್ಕೊಡ್ತೀನಿ ಅಂತಂತಾರೆ. ಎಲ್ಲ ನಾ ಡೈಲಾಗ್ ಎಲ್ಲ ಬರ್ದಾದ್ಮೇಲೆ ಬರೀ 10,000 ರೂಪಾಯಿ ಕೊಟ್ಟಿದ್ದೀರಿ, ಇನ್ನು ಮಿಕ್ಕಿದ ಅಮೌಂಟ್ ಕೊಡ್ರಿ ಅಂತ. ಏನ್ ನನ್ನ ಹತ್ರನೇ ದುಡ್ಡು ಕೇಳ್ತೀಯಾ? ಬರ್ಬೇಕಾ ಮನೆ ಹತ್ರ ಗಲಾಟೆ ಮಾಡ್ಬೇಕಾ? ಆತ್ಮಹತ್ಯೆ ಮಾಡ್ಕೊಂಬಿಡೋಣ ಅಂತ ಇದ್ರು. ಯಾಕೆಂತಂದ್ರೆ ಈ ಸಾಲಗಾರ ಕಾಟ ತಡೆಯಕ್ಕಾಗ್ತಿಲ್ಲ. ಆಮೇಲೆ ದರ್ಶನ್ ಅವ್ರದ್ದು ಅರ್ಜುನ್. ಅದಾದ್ಮೇಲೆ ನವಗ್ರಹ ಒಂದು ಕೆಲಸ ಮಾಡಿ ನೀವು ಈಗ ನೀವು ಬಿಸಿ ಇರೋದ್ರಿಂದ ನವಗ್ರಹದಲ್ಲಿ ಒಂದು ಕ್ಯಾರೆಕ್ಟರ್ ಮಾಡ್ರಿ ಅಂತ ಹೇಳಿದ್ರು. ಯಾರು? ದಿನಕರ್ ದುಗ್ಗು. ಮಾಡ್ತೀನಿ ಸರ್ ಅಂತ ಅಂದ್ಬಿಟ್ಟು ಅಂದ್ರೆ ಅದೇ ಡೂಪ್ಲಿಕೇಟ್ ಅಂಬಾರಿ ಮಾಡ್ಕೊಡೋದು ನಾನೇ. ದರ್ಶನ್ ನವಗ್ರಹದಲ್ಲಿ ಅರ್ಜುನ್ ಸಿನಿಮಾದಲ್ಲಿ ಡೈಲಾಗ್ ಬರ್ದೆ ಒಂದು ಕ್ಯಾರೆಕ್ಟರ್ ಮಾಡಿದೆ ದರ್ಶನ್ ಅವ್ರದ್ದು. ಹೇಗಿದ್ರು ದರ್ಶನ್ ಆ ಟೈಮ್ನಲ್ಲಿ? ಸರ್ ತುಂಬ ಮಗು ಥರ ಇದ್ರು ಸರ್. ನಮಗೆ ಅಂದರೆ ಅವ್ರಿಗೆ ದಾನ ಧರ್ಮ ಮಾಡೋ ಗುಣಗಳು ಇದೆಯಲ್ಲ ತುಂಬಾ ಇದ್ದು ಸರ್. ಒಂದು ಸೀನಲ್ಲಿ ಒಂದು 20,000 ರೂಪಾಯಿನೂ ನನ್ನ ಕೈ ಕೊಡಬೇಕಾಗುತ್ತೆ. ಬಂದರು, ಸೀದಾ ಪ್ರೊಡ್ಯೂಸರ್ ಕೊಟ್ಮೇಲೆ ರೈಟ್ರೇ ಆ 20,000 ಅವ್ರು ವಾಪಸ್ ಕೊಡಬಾರ್ದು, ನೀವು ನಿಮ್ಮ ಜೋಬಲ್ಲೇ ಇರಬೇಕು, ಅದು ನಿಮ್ಮ ಮನೆಗೆ ತಗೊಂಡು ಹೋಗ್ಬೇಕು ನೀವು ಅಷ್ಟೇ ಅಂದರೆ ಅವರು ಇನ್ನೂ ಬೇಕಾದ್ರೆ ಕೇಳಿ ನಾನು ಕೊಡಿಸ್ತೀನಿ ಅಂತ ಅಂದ್ಬಿಟ್ಟು ಅವ್ರು ತುಂಬ ಸಪೋರ್ಟ್ ಮಾಡಿದ್ರು ದರ್ಶನ್ ಸರ್. ಅದ್ರಲ್ಲಿ ತುಂಬಾ ಮೆಚ್ಕೊಬೇಕು ಸರ್ ದರ್ಶನ್ ಅವ್ರನ್ನ. ಆಮೇಲೆ ಅವಕಾಶ ಬರಲಿಲ್ಲ? ಆಮೇಲೆ ಅವಕಾಶ ಬರಲಿಲ್ಲ. ಸಂದರ್ಭ. ಎಸ್ ಸರ್. ಈ ದುಡ್ಡೆಲ್ಲ ಕೊಡ್ತಾರೆ ಅವರು? ಹೇಳಿ ಸರ್. ದುಡ್ಡು ಕೊಡ್ತಾರಾ? ಕೆಲವೊಂದು ನನ್ನ ಕಂಪ್ನಿಗಳ ಹೆಸರು ಹೇಳಲ್ಲ, ಕೆಲವೊಂದು ಕೊಡ್ತೀನಿ ಅಂತಂತಾರೆ. ಈ ಸಿನಿಮಾ ಅಲ್ಲರಿ, ಈ ಸಿನಿಮಾ ಬರ್ಬಿಡ್ರಿ, ನೆಕ್ಸ್ಟ್ ಸಿನಿಮಾ ನಾನು ಇನ್ನೂ ಸೇರಿಸ್ಕೊಡ್ತೀನಿ ಅಂತಂತಾರೆ. ಸರಿ, ಆ ಸಿನಿಮಾ ಬರುತ್ತಲ್ಲ ಅನ್ನೋ ಒಂದು ಆಸೆಗೆ ಈ ಸಿನಿಮಾ ಬರೆದು ಸ್ಕ್ರಿಪ್ಟ್ ಕೊಟ್ಬಿಡೋದು. ಅದಾದಮೇಲೆ ಒಂದು ಯಾರು ಪ್ರೊಡ್ಯೂಸರ್ ಹೆಸರು ಹೇಳಲ್ಲ, ಡೈಲಾಗ್ ಎಲ್ಲ ಬರದೆ ಬೇಡಿ ಅದು. ಯಾಕೆಂದರೆ ಅವ್ರು ಇವಾಗಲೂ ಚೆನ್ನಾಗಿರಲಿ, ಭಗವಂತ ಅವ್ರಿಗೂ ಚೆನ್ನಾಗಿಟ್ಟಿರಲಿ. ಎಲ್ಲ ನಾ ಡೈಲಾಗ್ ಎಲ್ಲ ಬರೆದಾದ್ಮೇಲೆ ಸರ್ ಬರೀ 10,000 ರೂಪಾಯಿ ಕೊಟ್ಟಿದ್ದೀರಿ, ಇನ್ನು ಮಿಕ್ಕಿದ ಅಮೌಂಟ್ ಕೊಡಿ ಅಂತಂದೆ. ಅಷ್ಟೇ ಸರ್ ಕೇಳಿದ್ದು. ಏನು ನನ್ನ ಹತ್ರನೇ ದುಡ್ಡು ಕೇಳ್ತೀಯಾ? ಬರ್ಬೇಕಾ ಮನೆ ಹತ್ರ ಗಲಾಟೆ ಮಾಡ್ಬೇಕಾ ಅಂತಂದರು. ಅಯ್ಯೋ, ಯಾಕೆ ಸರ್? ಬೇಡ ಬಿಡಿ ಸರ್, ಓಕೆ, ನಿಮ್ಗೆ ಕೊಡೋಕ್ಕಾಗಲಿಲ್ಲ ಅಂದರೆ ಬೇಡ. ಈ ಥರ ಎಲ್ಲ ಗಲಾಟೆ ಎಲ್ಲ ನನಗೆ ಆಸ್ಪದನೂ ನನಗೆ ಬೇಕಾಗಿಲ್ಲ, ನಾನು ಮಾಡೋದು ಇಲ್ಲ. ಆದರೆ ಒಂದು ಡೈಲಾಗ್ ಹೇಳಿದೆ, ಆದರೆ ಅದನ್ನು ಅವ್ರಿಗೆ ಈಗ ನೋಡಿ ಈ ಪ್ರೋಗ್ರಾಮ್ ನೋಡ್ತಿದ್ರೆ ಅವ್ರಿಗೆ ಗೊತ್ತಾಗಲಿ. ಸರ್ ನನಗೆ 3 ಜನ ಅಣ್ಣಂದರು, 4ನೇ ಅಣ್ಣಂದ್ರಿಗೆ ಕೊಟ್ಟಿದ್ದೀನಿ ಅಂತ ತಿಳ್ಕೊಂತೀನಿ ಬಿಡಿ ಸರ್ ಅಂತ ಅಂದ್ಬಿಟ್ಟು ಬಂದ್ಬಿಟ್ಟೆ. ಆ ವಯ್ಯಿಂದ ಅದು ಎಷ್ಟೊತ್ತಾದ್ಮೇಲೆ ಸ್ಟ್ರೈಕ್ ಆಗಿದೆ, ತುಂಬ ಹೊತ್ತಾದ್ಮೇಲೆ ಸ್ಟ್ರೈಕ್ ಆಗಿದೆ. ಅದ್ರ ಬೆಳಿಗ್ಗೆ ಫೋನ್ ಮಾಡಿಬಿಟ್ಟು, ಓಹೋ ಏನೇ ಬೇರೆ ಥರ ಮಾತಿತ್ತು ಅದು ಅಂತ ಅಂದ್ಬಿಟ್ಟು. ಇಲ್ಲ ಸರ್, ನಾನು ಇನ್ನೇನು ಮಾಡೋಕ್ಕಾಗಲ್ಲ, ಯಾಕೆಂತಂದರೆ ನಾನು ಸಿನಿಮಾನೇ ನಂಬ್ಕೊಂಬಂದಿದ್ದೀನಿ, ನೀವು ಕೊಡಲಿಲ್ಲ ಅಂತಂದರೆ ನಾನು ಇನ್ನೆಲ್ಲೋ ಹೋಗಲಿ, ಊಟ ನಮ್ಮ ಸಂಸಾರಗಳು ಹೆಂಗೆ ನಡೆಸ್ಲಿ ಅಂತ ಕೇಳಿದೆ. ಆಮೇಲೆ ಕೊನೆಗೆ ಅಷ್ಟು ಅನ್ಸ್ಕೊಂಡ್ರು ಕೊಡಲಿಲ್ಲ ಸರ್ ಅವರು. ಇವತ್ತಿಗೂ ಇದೆ ಬ್ಯಾಲೆನ್ಸ್ಗಳು ಅವ್ರು. ಮ್ಯಾಕ್ಸಿಮಮ್ ಎಷ್ಟು ದುಡ್ಡು ತೊಗೊಂಡಿದ್ದೀರಿ ಒಂದು ಸಿನಿಮಾಕ್ಕೆ? ಪೂರ್ತಿ ಒಂದು ಸಿನಿಮಾಗೆ 2 ಲಕ್ಷ. ಆದರೆ ಇದಕ್ಕೆ ಮಾತ್ರ ವಿಲನ್ ಸಿನಿಮಾಗೆ ಮಾತ್ರ ಕೊಟ್ಟರು ಸರ್, ಒಳ್ಳೆ ಸಂಭಾವನೆ ಕೊಟ್ಟರು. 6 ಲಕ್ಷ ರೂಪಾಯಿವರೆಗೂ ಕೊಟ್ಟರು. ಆಗ ಅದೆಲ್ಲ ಹಾಗೆ ಉಳಿಸ್ತೀರಾ? ಏನು ಮಾಡ್ತೀರಿ? ಉಳಿಸ್ಕೊಂಡು ಅಂತಂದರೆ ಸಂಸಾರಗಳು ನಡಿಬೇಕಲ್ಲ ಸರ್. ಆಮೇಲೆ ಆಮೇಲೆ ಏನು ಸರ್? ಮದುವೆ? ಮದುವೆ ಆಯಿತು. ಕಲರ್ಸ್ ಟೈಮಲ್ಲೇ ಮದುವೆ ಆಯಿತು ಅಂತ ಹೇಳಿದ್ನಲ್ಲ ಸರ್ ನಿಮಗೆ. ಕಲರ್ ಸಿನಿಮಾ ಆಗೋವಾಗಲೇ ಮದುವೆ ಆಯಿತು ಅಂತ ಹೇಳಿದ್ನಲ್ಲ. ಅಲ್ಲ, ಅಮ್ಮ ಹೇಳಿದ್ದು ಅದೆಲ್ಲ ಆದಮೇಲೆ ಮದುವೆ ಆಗೋಯ್ತು? ಹೌದು ಸರ್, ಮದುವೆ ಆಗೋಯ್ತು. ಮದುವೆ ಆಗೋದು ಅಂದರೆ ಕಲ್ಯಾಣ ಅವ್ರ ಹತ್ರ ನಾನು ಬರೋಕ್ಕಿಂತ ಮುಂಚೆ ನಮ್ಮಪ್ಪ ಒಂದು ಮಾತು ಹೇಳಿದ್ರು ಸರ್. ನೋಡು ಮಗನೇ, ಸಿನಿಮಾ ರಂಗ ಅಂತ ನಮ್ಗೆ ಅದೇನು ಅನ್ನೋದು ಗೊತ್ತಿಲ್ಲ, ನಮ್ಗೆ ನಾಟಕ ರಂಗಗಳು ಗೊತ್ತಿಲ್ಲ. ಆದರೆ ನೀನು ಎಲ್ಲೇ ಹೋಗು, ಏನೇ ಮಾಡು, ಕೈ ಬಾಯಿ ಕಚ್ಚೆ 3 ಶುದ್ಧವಾಗಿ ಇಟ್ಕೋ, ಕಾಡಲ್ಲೂ ಕೂಡ ಅಕ್ಕಿ ಹುಟ್ಟಿಸ್ಕೊಂಡು ತಿನ್ಬೋದು ನೀನು ಅಂತ ಹೇಳ್ಕೊಟ್ರು. ನಾನು ಇವತ್ತಿಗೂ ನಮ್ಮ ಅಪ್ಪನ ಪಾಲಿಸಿ ಏನಿದೆ ಅದನ್ನೇ ನಡ್ಕೊಂಬರ್ತಾ ಇದ್ದೀನಿ ಅಷ್ಟೇ. ಕೈ ಬಾಯಿ ಕಚ್ಚೆ 3 ಶುದ್ಧವಾಗಿದೆ. ಮತ್ತು ಆನೆ ತಗೊಂಡಿದ್ದೀನಿ ಸರ್. ಆನೆ ಅಂದರೆ ಅಂದರೆ ಆರೋಗ್ಯ, ನೇ ಅಂದರೆ ನೆಮ್ಮದಿ ತಗೊಂಡಿದ್ದೀನಿ. ನನಗೆ ದುಡ್ಡು ಕಾಸು ಬಂಗ್ಲೆ ಕಾರು ಯಾವುದೂ ಇಲ್ಲದೆ ಇರ್ಬೋದು, ಬಟ್ ನೆಮ್ಮದಿಯಾಗಿದ್ದೀನಿ ಅಷ್ಟೇ. ಅಷ್ಟಂತೂ ನನ್ನ ಆತ್ಮತೃಪ್ತಿಯಾಗಿ ಕೆಲಸ ಮಾಡ್ತೀನಿ. ಇಷ್ಟಿದೆ ಸರ್. ಅಲ್ಲ, ದುಡ್ಡು ಇಲ್ಲ
ಇಲ್ಲದೆ ಇರಬಹುದು, ಏನದ ಹಾಗೆ ಅಂತಂದ್ರೆ ಬರುತ್ತಲ್ಲ. ಬರುತ್ತೆ. ಈಗ ಅಂದರೆ ಆ ಟೈಮಲ್ಲಿ ನಮ್ಮದು ಕೂಡ ಸ್ವಯಂಕೃತ ಅಪರಾಧಗಳಂತ ಇರುತ್ತಲ್ಲ ಸರ್, ಅದನ್ನು ಒಪ್ಕೊಳ್ಳಬೇಕಲ್ಲ. ಅಂದರೆ ಆವಾಗ ನಾನು ದೊಡ್ಡ ರೈಟರ್ ಆಗ್ಬಿಟ್ಟಿದ್ದೀನಿ, ನನ್ನ ಜಂಬ ತಲೆಗತ್ಬಿಟ್ಟಿತ್ತಲ್ಲ. ಆವಾಗ ಪಕ್ಕದ ರೋಡ್ಗೆ ಹೋಗ್ಬೇಕಾದ್ರೂ ಕಾರೆ, ಪಕ್ಕದ ರೋಡ್ಗೆ ಹೋಗ್ಬೇಕಾದ್ರೂ ಕಾರೆ, ಈ ರೇಂಜ್ಗೆ ಆದಮೇಲೆ ಆವಾಗಲೇ ಭಗವಂತ ನನಗೆ ಕೊಡ್ತಾ ಇದ್ದೆ ಅಂದರೆ ಯಾಕೆ ಜಾಸ್ತಿ ಮೆರಿತಾ ಇದೆಯಾ, ಸರಿ ಇಲ್ಲ ಅಂತ ತಿಳ್ಕೊಂತ ಆವಾಗಲೇ ಹೇಳಿದ್ನ ಗೊತ್ತಾ, ಅದನ್ನು ತಲೆಗತ್ತಿಸ್ಕೊಳ್ಳಿಲ್ಲ. ಆಮೇಲೆ ಓಹೋ ಜೀವನ ಅಂದರೆ ಇದಲ್ಲ, ಬೇರೆನೇ ಇದೆ ಅಂತ ನನಗೆ ಆವಾಗ ಗೊತ್ತಾಗಿದ್ದು. ಯಾವಾಗ ಸಿನಿಮಾಗಳಿಲ್ಲದೆ ಒಂದಷ್ಟು ಅಲಿಯಾವಾಗ ಮತ್ತೆ ಪುನಃ ಜೋಗಿ ಎಲ್ಲ ಆಗಿ 45 ಸಿನಿಮಾ ಆದಮೇಲೆ ಈ ಲಾಕ್ಡೌನ್ ಎಲ್ಲ ಬಂತಲ್ಲ, ಆವಾಗ ದುಡ್ಡು ಕಾಸು ಕೈಲಿ ಇಲ್ಲದೆ ಇದ್ದಾಗ ಮನಸ್ಸಿನ ಪರಿಸ್ಥಿತಿ ಏನೇನಾಗುತ್ತೆ ಅಂತ ಆವಾಗಲೇ ನಿಜವಾದ ಜೀವನ ನನಗೆ ಗೊತ್ತಾಗಿದ್ದು. ಅಂದರೆ ನೋಡಿ, ಇಷ್ಟರಲ್ಲೂ ಕೂಡ ಅದರಲ್ಲಿ ನನಗೊಂದು ಪ್ಲಸ್ ಪಾಯಿಂಟ್ ಇದೆ. ಯಾರು ನನಗೆ ಸಂಭಾವನೆ ಕೊಡಲಿಲ್ಲ ಅವ್ರ ಮೇಲೆಲ್ಲ ನಾನು ಗಲಾಟೆ ಮಾಡೋಕ್ಕೆ ಹೋಗಲಿಲ್ಲ, ಎಲ್ಲ ಭಗವಂತ ನೋಡ್ಕೊಂತೇನೆ. ಅಂದರೆ ನನ್ನ ಹಣೆ ಬರದಲ್ಲಿ ಎಷ್ಟು ಬರ್ದಿದೆಯೋ ಅಷ್ಟೇ, ಅದ್ರ ಮೇಲೆ ಒಂದು ಗೆರೆನೂ ದಾಟಕ್ಕೆ ನನಗೆ ಬರೋಕ್ಕಾಗಲ್ಲ. ಮೋಸ್ಟ್ಲಿ ಭಗವಂತ ನಿನಗೆ ಇಷ್ಟೇ ಕೊಡಬೇಕು ಅಂತ ಅನ್ಕೊಂಡಿದ್ದೇನೋ, ಅಷ್ಟೇ ಬಂದಿದೆ ಸಾಕು ಅಂತ ಯಾರ ಹತ್ರನೂ ಕೂಡ ಜಗಳ ಆಡಿಲ್ಲ, ಆಡೋದು ಇಲ್ಲ. ಮುಂದಕ್ಕೂ ಇದುವರೆಗೂ ಕೂಡ ಸಾಯಿ ಈಸ್ ಎ ಗುಡ್ ಮ್ಯಾನ್ ಅಂತ ಅನ್ಕೊಂಡಿದ್ದಾರೆ. ನಾನು ಅದನ್ನೇ ಉಳಿಸ್ಕೊಂಡು ಬಂದಿದ್ದೀನಿ ಸರ್, ಅಷ್ಟೇ. ಒಳ್ಳೆ ವ್ಯಕ್ತಿ ಅಂತ. ಈಗ ಅದರಲ್ಲಿ ನಿಮ್ಮ ಮಾತು ಒಂದು ಕೇಳ್ಬಿಟ್ಟಿದ್ರೆ ನಾನು ಇನ್ನೂ ಚೆನ್ನಾಗಿ ಇರ್ತಿದ್ದೇನೋ ಗೊತ್ತಿಲ್ಲ. ಆದರೆ ಓಪನ್ ಆಗಿ ಹೇಳ್ತೀನಿ, ನಾನೊಂದು ಸಿನಿಮಾ ಡೈರೆಕ್ಷನ್ ಮಾಡುವಾಗ ಪ್ರೆಸ್ ಮೀಟಿಂಗೆ ಗ್ರೀನ್ ಹೌಸಲ್ಲಿ ನಡೀತು. ಆಗ ಸಾಯಿ ಇದು ತರವಲ್ಲ, ಇದು ನಿನಗೆ ಒಳ್ಳೇದೇ ಅಲ್ಲ ಅಂತ ನೀವು ಹೇಳಿದ್ರಿ. ಏನು ಯಾವುದ್ರ ಬಗ್ಗೆ ನೆನಪಿಲ್ಲ. ಆ ಸಿನಿಮಾ ಬಗ್ಗೆ. ಯಾಕೆ ಆ ಸಿನಿಮಾ ನೀನು ಮಾಡಬೇಡ ಅಂತ. ಯಾವ ಸಿನಿಮಾ? ಖತರ್ನಾಕ್, ಉಮೇಶ್ ರೆಡ್ಡಿ. ಓಕೆ. ಆಗ ನೀನು ದೈವ ಭಕ್ತಿನ ಥರ ಕಾಣ್ತೀಯ, ಜೋಗಿ ಅಂತ ಸಿನಿಮಾಗೆ ಒಳ್ಳೆ ಡೈಲಾಗ್ಗಳು ಬರೆದಿದ್ಯಾ, ಸುಮ್ಮನೆ ಇದೆಲ್ಲ ಬೇಕಾ, ಬಿಟ್ಬಿಡು. ಅಂದರೆ ನನಗೆ ಆ ಪರಿಸ್ಥಿತಿ ಹೆಂಗೆ ಗೊತ್ತಾ ಸರ್, ಆ್ಯಕ್ಚುಲಿ ಸಿನಿಮಾ ಮಾಡಲೇಬೇಕಾದಂಥ ಪರಿಸ್ಥಿತಿ ಇತ್ತು. ಅದೇ ನಂದು ಒಂದು ಸ್ವಯಂಕೃತ ಅಪರಾಧಗಳು ಅಂತ ಹೇಳಿದ್ನಲ್ಲ, ಆವಾಗ ಅಷ್ಟರಲ್ಲಿ ನನಗೆ ಸಿಕ್ಕಾಬಟ್ಟೆ ಒಂದು 7 ಲಕ್ಷ ರೂಪಾಯಿ 6-7 ಲಕ್ಷ ರೂಪಾಯಿವರೆಗೂ ಸಾಲಗಳು ಮಾಡ್ಕೊಂಬಿಟ್ಟಿದ್ದೆ. ಶೋಕಿ ಅಂತಂದರೆ ನಾನು ಊರಿಗೆ ಹೋದ್ರು ಕಾರೆ, ಎಲ್ಗೋದ್ರು ಕಾರೆ, ಈ ಥರ ಆಗ್ಬಿಟ್ಟಿತ್ತಲ್ಲ. ಅಂದರೆ ಬಾಡಿಗೆ ಕಾರ್ ತಗೊಂಡೋಗೋದು ಏನೋ ಇದು ಮಾಡೋದು, ಅದೆಲ್ಲ ಹಿಂಗಾಗಿ 6-7 ಲಕ್ಷ ರೂಪಾಯಿ ಇದಾಗ್ಬಿಟ್ಟಿತ್ತು. ಇದು ಮಧ್ಯೆ ಪ್ರೇಮ್ದೊಂದು ಸಿನಿಮಾ ಬರೆದೆ, ಪ್ರೇಮ್ ಅಡ್ಡ ಅಂತ. ಪ್ರೇಮ್ ಅಡ್ಡಕ್ಕೆ ಅದೊಂದು ಪಿಕ್ಚರ್ ನನಗೆ ಸಂಭಾವನೆ ಪರ್ಫೆಕ್ಟಾಗಿ ಕೊಟ್ಬಿಟ್ಟಿದ್ರೆ ನಾನು ಆ ಸಿನಿಮಾ ಮಾಡೋ ನಿರ್ದೇಶನಕ್ಕೆ ಕೈಯೇ ಆಗ್ತಿರಲಿಲ್ಲ. ಇಲ್ಲೇನಾಗೋಯ್ತು, ಅವ್ರು ಕೊಡಲಿಲ್ಲ ಅಂತ ಅನ್ನೋಕ್ಕಿಂತ ಅಲ್ಲಿ ಸರಿಯಾದ ಟೈಮಿಗೆ ನನಗೆ ಬರಲಿಲ್ಲ ಅಮೌಂಟು. ಸರಿ, ಸಾಲಗಾರರೆಲ್ಲ ಮನೆ ಹತ್ರ ಬರೋಕ್ಕೆ ಶುರು ಮಾಡಿದ್ರು. ನಮ್ಮ ಮಿಸ್ಸಸ್ಸು ಏನ್ರಿ ಇದೆಲ್ಲ ಯಾಕ್ರಿ, ನೀವು ಸುಮ್ಮನೆ ಭಗವಂತ ಎಷ್ಟು ಕೊಟ್ಟಿರ್ತಾನೆ ಅಷ್ಟರಲ್ಲಿ ಇರ್ಬೋದಿತ್ತು, ಕೇಳಲಿಲ್ಲ ನೀವು ಈ ಥರ ಎಲ್ಲ ಇದು ಮಾಡಿದ್ರೆ. ಆ ಕೊನೆಗೆ ಹೆಂಗಾಯಿತು ಅಂತಂದರೆ, ಇದು ಹೇಳ್ಬಿಡ್ತೀನಿ ಸರ್, ಯಾಕಂದರೆ ನನ್ನ ಹೆಂಡ್ತಿ ನನಗೆ ದೇವ್ರು ಕೊಟ್ಟಿರೋ ವರ ಸರ್, ದೇವ್ರನ್ನ. ಏನಂತಂದರೆ ನಾವು ಇಷ್ಟೆಲ್ಲ ಇದು ಮಾಡೋ ಬದಲು ನಾನೊಂದು ಮಾತು ಹೇಳಿದೆ, ಇವನಿಗೆ ನನ್ನ ಮಗನ್ನ ಅವ್ರ ದೊಡ್ಡಮ್ಮನ ಹತ್ರ ಬಿಟ್ಬಿಟ್ಟು ನಾವಿಬ್ಬರು ಎಲ್ಲರೂ ಆಗ್ಬಿಟ್ಟು ಆತ್ಮಹತ್ಯೆ ಮಾಡ್ಕೊಂಬಿಡೋಣ ಅಂತಂದೆ. ಮುಂದೆ ಯೋಚನೆ ಮಾಡಲಿಲ್ಲ ಯಾರು ನಮ್ಮ ಮಿಸ್ಸಸ್ಸು. ನೀವು ಹೆಂಗೆ ಹೇಳ್ತೀರಿ ಹಂಗೆ ರೀ ನೋಡಿ ಅಂತಂದ್ಬಿಟ್ಟು ಆತ್ಮಹತ್ಯೆ ಮಾಡ್ಕೊಂಬಿಡೋಣ ಅಂತ ಇಬ್ರು. ಯಾಕೆಂತಂದರೆ ಈ ಸಾಲಗಾರ ಕಾಟ ತಡೆಯೋಕ್ಕಾಗ್ತಿಲ್ಲ, ಸಾಲ ತೀರ್ಸಕ್ಕೆ ನನ್ನ ಹತ್ರ ದುಡ್ಡಿಲ್ಲ. ಸರಿ, ಆಮೇಲೆ ನಮ್ಮ ಮಿಸ್ಸಸ್ಸು ಸರಿ ಹೆಂಗೆ ಏನು ತಂದ್ಬಿಟ್ಟು ಎಲ್ಲ ಹೇಳಿ ಅಂತ ಪ್ಲ್ಯಾನ್ ಹಾಕ್ಕೊಂಡು ಆಮೇಲೆ ಕೊನೆಯಲ್ಲಿ ಹೇಳಿದ್ರು, ನಾನು ನಿಮ್ಮ ವಿರುದ್ಧವಾಗಿ ಹೇಳ್ತಾ ಇದ್ದೀನಿ ಅಂತ ತಿಳ್ಕೊಂಬೇಡಿ, ಇನ್ನೂ ಒಂದು ಯೋಚನೆ ಮಾಡಿ ನೋಡೋಣ, ಒಂದು 10 ದಿವಸ ಕಾಲಾವಕಾಶ ಕಾಯೋಕ್ಕಾಗತ್ತಾ? ಅಲ್ಲಲ್ಲ, ನೀವು ಹೇಳಿದ್ಮೇಲೆ ನಾನು ಅದನ್ನು ನನ್ನ ವಿರುದ್ಧವಾಗಿ ಮಾತಾಡೋಲ್ಲ, ಇನ್ನೊಂದು 2 ದಿವಸ ನೋಡೋಣ, ಭಗವಂತನ ಕೇಳ್ಕೊಳ್ಳೋಣ, ನೋಡೋಣ ಇರಿ ಅಂತಂದರು. ಸರಿ, ಅದಾದ ಕರೆಕ್ಟಾಗಿ ಅದೇನೋ ನಮ್ಮ ಮಿಸ್ಸಸ್ ಪ್ರಾರ್ಥನೆ ಏನೋ ಗೊತ್ತಿಲ್ಲ, ದೇವ್ರಿಗೆ ತಲುಪ್ತು ಅಂತ ಕಾಣುತ್ತೆ. ಈಗ ಇದೇ ಇವರು ಯಾರು ಉಮೇಶ್ ರೆಡ್ಡಿ ಪ್ರೊಡ್ಯೂಸರು ಬಂದು ಈ ಥರ ಬೇರೆ ಯಾರೋ ಡೈರೆಕ್ಷನ್ ಮಾಡಬೇಕಾಯ್ತು, ಈಗ ನೀವು ಮಾಡ್ತೀರಾ ಡೈರೆಕ್ಷನ್ ಅಂತ ಕೇಳಿದ್ರು. ಆಗಲೇ ಹೇಳಿದ್ದಲ್ಲ ನಿಮಗೆ ಗೊತ್ತಿಲ್ಲ, ಆಗಲ್ಲ, ಬರಲ್ಲ ಅಂತ ಅನ್ನೋದನ್ನೇ ಏನೇ ಮಾಡಿದ್ರು ಸಿನಿಮಾ ಕೆಲಸ ತಾನೆ ಅಂತ. ಆವಾಗ ನಾನು ಹೇಳಿದೆ, ನೋಡಿ ಸರ್, ನಂದು ಕರೆಕ್ಟಾಗಿ ನನಗೆ ದುಡ್ಡು ಬೇಡ, ಬಟ್ 7 ಲಕ್ಷ ರೂಪಾಯಿ ಸಾಲ ಇದೆ, ಆ ಸಾಲ ನೀವೇನಾದ್ರು ತೀರಿಸ್ತೀನಿ ಅಂತಂದರೆ ಒಪ್ಕೊಂತೀನಿ ಸರ್ ಅಂತಂದೆ. ಅವರು ಹಿಂದೆ ಮುಂದೆ ಯೋಚನೆ ಮಾಡಿದೆ, ಆಯಿತು ನೀವು ಮಾಡಿ, ನಾನು ನಿಮ್ದು ಏನಿದೆ ಸಾಲ ಎಲ್ಲ ನಾನು ತೀರಿಸ್ತೀನಿ ಅಂತ 7 ಲಕ್ಷ ರೂಪಾಯಿ ಸಾಲ ತೀರಿಸಿದ್ರು. ಕೊಟ್ಟರು ಸರ್, ಕೊಟ್ಮೇಲೆ ಈಗ ನಾನು ಡೈರೆಕ್ಷನ್ ಮಾಡಲೇಬೇಕು ಅದನ್ನ. ಆ ಪರಿಸ್ಥಿತಿ ಇದು. ಅದನ್ನು ಓಪನ್ ಆಗಿ ಪತ್ರಕರ್ತರ ಮುಂದೆ ಆಗಲಿ, ನಿಮ್ಮ ಪರ್ಸ್ನಲಾಗಿ ಸಿಕ್ಕಾಗ ನಿಮ್ಗೆ ಹೇಳ್ಬೇಕು ಅಂತ ಒಂದು 2-3 ದಿವಸ ಹೇಳಿದ್ದೆ ನಿಮಗೆ. ಸರ್ ಈ ಥರ ಆಗಿತ್ತು ನನ್ನ ಪರಿಸ್ಥಿತಿ. ಆಮೇಲೆ ನೀವೇನು ಮಾಡಿದ್ರಿ, ಪ್ರೆಸ್ ಮೀಟಲ್ಲಿ ಎದ್ದೋಗಿ ನನ್ನ ಚೆನ್ನಾಗಿ ಬೈಕೊಂಡು ಹೋದ್ರಿ. ಇನ್ನೂ ಯೋಚನೆ ಮಾಡು ಸಾಯಿ, ಬೇಡ ಇದು ಬೇಡ, ಆವತ್ತು ನಿಮ್ಮ ಮಾತು ಕೇಳಿದ್ರೆ ಇನ್ನೂ ಚೆನ್ನಾಗಿ ಇರ್ತಿದ್ನೇನೋ ಅಂತ ನನಗೀಗ ಅನ್ನಿಸ್ತಾ ಇದೆ. ಆವತ್ತು ನಾನು ಡೈರೆಕ್ಷನ್ ಮಾಡೋದು ಸಿನಿಮಾ ಕೆಲಸ ಬಿಟ್ಬಿಟ್ಟಿದ್ರೆ ಸ್ವಲ್ಪ ಇವತ್ತಿನ ಮಟ್ಟಿಗೆ ನನ್ನ ಆರ್ಥಿಕ ಪರಿಸ್ಥಿತಿ ಸುಧಾರಿಸ್ತಿತ್ತು. ಅದೊಂದು ಮಾಡಿದ್ರಿಂದ, ಅದು ಸ್ವಯಂಕೃತ ಅಪರಾಧ ನಾನು ಮಾಡಿದ್ರಿಂದ ಸುಮಾರು ಜನ ಡೈಲಾಗ್ ಬರೆಯೋಕ್ಕೂ ನಿಲ್ಲಿಸ್ಬಿಟ್ರು ಅಂತ ಕಾಣಿಸುತ್ತೆ ಆವಾಗಿಂದ.
ಓಹೋ. ನೀವು ಬೈದದಂತೂ ನಿಜ, ಅದು ಸತ್ಯಕ್ಕೆ ಅದು ಬೈದಿದ್ರಲ್ಲಿ ಅರ್ಥ ಇದೆ. ಆವಾಗ ನಾನು ತಿಳ್ಕೊಂಡೆ, ಆವಾಗ ನಿಮ್ಮಿಂದ ಒಂದು ಡೈಲಾಗ್ ಬರ್ಕೊಂಡೆ, ಬೈಯೋರು ಬದುಕಕ್ಕೆ ಹೇಳ್ತಾರೆ, ಹೊಗಳೋರು ಮನೆ ಮುಂದೆ ಹೊಗೆ ಹಾಕಿಸ್ಕೊಳಕ್ಕೆ ಹೇಳ್ತಾರೆ, ಹೊಗಳ್ತಾರೆ ಅಂತ. ಅದನ್ನು ಬರ್ಕೊಂಡೆ. ಕರೆಕ್ಟ್, ನಾನು ಮಾಡಿದ್ದೆ ತಪ್ಪು. ಗಣೇಶ್ ಅವ್ರ ಮಾತು ಅವತ್ತು ನಾನು ಕೇಳಿದರೆ ಚೆನ್ನಾಗಿರ್ತಿತ್ತು ಅಂತ. ಅಂದರೆ ಎಷ್ಟೋ ವರ್ಷಗಳ ಆದಮೇಲೆ ಬರುತ್ತೆ, ನನಗೆ ಏನು ಮಾಡೋಕ್ಕಾಗುತ್ತೆ, ಟೈಮ್ ಮೀರೋಗಿತ್ತು. ಹಿಂಗೆ ನಡೀತಾ ಇದೆ ನನ್ನ ನೆನಪೇ ಇಲ್ಲ ಅದು. ಬೈದ್ರೆ ಒಟ್ಟಿನಲ್ಲಿ ಏನು ಬೈದಿ ಅಂತಂದ್ರೆ ಕರೆಕ್ಟ್ ನೀವು ಬೈದಿದ್ದು ಆ ಟೈಮಲ್ಲಿ. ಬೇಡ ಇದು ಸಿನಿಮಾ ಬೇಡ ಅಂತ, ತಾಯಿ ಸೆಂಟಿಮೆಂಟ್ ಅಂತ ಸಿನಿಮಾ ಡೈಲಾಗ್ ಬರೆದು ಇದಾರೋ ರೇಪಿಸ್ಟ್ ಕತೆ ಮಾಡ್ತಿದ್ಯಲ್ಲ ತಪ್ಪಲ್ವಾ ಅಂತಂದ್ಬಿಟ್ಟು ಎಲ್ಲ ಹೇಳಿದ್ರು, ಕರೆದು ಬೈದರು. ಅದನ್ನೇ ಬುದ್ಧಿ ಮಾತು ಹೇಳಿದ್ರಿ. ನಾನು ಇಲ್ಲಿ ಒಂದು ಲೋಟ ನೀರು ಕುಡಿಯಲ್ಲ ಅಂತ ಹೋಗ್ಬಿಟ್ರಿ. ಕುಡಿಲೇ ಇಲ್ಲ ಕೊನೆಗೂ, ನೀವು ಅಲ್ಲಿ ನೀರು ಕುಡಿಲಿಲ್ಲ, ಏನೂ ಇಲ್ಲ, ಸೀದಾ ಎದ್ದೋಗ್ಬಿಟ್ರಿ. ನಾನು ಹಂಗೂ ಬಂದೆ ನಿಮ್ಮ ಮುಂದೆ, ಎಲ್ಲೇ ಆ ಹೋಟ್ಲ್ ಕಾರ್ನರ್ ಅಲ್ಲಿವರೆಗೂ ಬಂದ. ಗಣೇಶ್ ಸರ್ ಬನ್ನಿ ಬನ್ನಿ ಬನ್ನಿ, ಬೇಜಾರು ಮಾಡ್ಕೊಂಬಿಡಿ ಬನ್ನಿ ಸರ್, ನನ್ನ ಪರಿಸ್ಥಿತಿ ಹೇಳ್ತೀನಿ ಅಂತಂದ್ರೆ ಆಗ ಆ ಟೈಮಲ್ಲಿ ನಿಮಗೆ ಫುಲ್ ಟೆನ್ಷನ್ ಇತ್ತು. ಟೆನ್ಷನ್ ಮೀನ್ಸ್ ಈ ಥರ ಸಿನಿಮಾಗಳಿಗೆ ನಾವೆಲ್ಲ ಬರೀಬೇಕಂತ ಅನ್ನೋದೊಂದು ಇತ್ತು. ಕರೆಕ್ಟ್, ಅದು ಆ ಕಾಲಕ್ಕೆ ಕರೆಕ್ಟು ಸರ್. ಆದರೆ ನನ್ನ ಪರಿಸ್ಥಿತಿ ಹಂಗಿತ್ತು ಸರ್, ಅಷ್ಟೇ. ಇವತ್ತಿಗೂ ನಾನು ಆಮೇಲೆ ಅದಾದಮೇಲೆ ನಿಮ್ಗೆ ಇವ್ರು ಗೊತ್ತಿರ್ಬೇಕು ಸರ್, ಹರಿಪರಾಗ್, ಕನ್ನಡ ಪ್ರಭದಲ್ಲಿ ಅವರು ಅಂದರು, ಅವರು ಗಣೇಶ್ ಕಾಸರಗೋಡು ಅವರು ಹೋಗಿದ್ದು ಈ ಥರ ಬೈಕೊಂಡು ಹೋಗಿದ್ದು ತಪ್ಪೇ ಇಲ್ಲ ಸಾಯಿ, ನೀನೇ ಯೋಚನೆ ಮಾಡು. ಈಗ ಈ ಸಿನಿಮಾ ಮಾಡ್ತೀಯಲ್ಲ, ಈಗ ನಿನ್ನ ಫ್ಯಾಮಿಲಿ ಅವ್ರನ್ನ ಕರ್ಕೊಂಬತ್ತೀಯಾ, ಇಲ್ಲ ಅಂತಂದರೆ ನಿನ್ನ ಫ್ರೆಂಡ್ಸ್ಗಳಿಗೆಲ್ಲ ಇದೆ ನನ್ನ ಫಸ್ಟ್ ಪಿಕ್ಚರು ಅಂತ ಹೇಳೋಕ್ಕಾಗುತ್ತಾ, ನೋಡು ಯೋಚನೆ ಮಾಡು ಅಂತಂದರು. ಇಲ್ಲ ಅಣ್ಣ, ನಾನು ಅವ್ರಿಗೆ ಹೇಳ್ಕೊಂಡೆ, ಹಿಂಗಾಗಿದೆ ಸರ್, ಹಿಂಗಾಗಿದೆ ನನ್ನ ಪರಿಸ್ಥಿತಿ ಅಂತ ಅವ್ರಿಗೆ ಹೇಳ್ಕೊಂಡೆ. ಇದು ಸರಿ, ಒಂದು ಕೆಲಸ ಮಾಡಿ ಗಣೇಶ್ ಕಾಸರಗೋಡು ಅವ್ರಿಗೆ ಪರ್ಸ್ನಲಾಗಿ ಹೋಗಿ ಹೇಳಿ ಅಂತಂದರು. ಅದಾದಮೇಲೆ ಎಲ್ಲಿ ಸರ್ ಮೀಟ್ ಮಾಡೋಕ್ಕೂ ಆಗಲಿಲ್ಲ. ಇನ್ನೂ ನನ್ನ ಮೇಲೆ ಕೋಪದಲ್ಲೇ ಇರ್ತಾರೇನೋ ಗಣೇಶ್ ಸರ್ ಅಂತ ಅಂದ್ಬಿಟ್ಟು ನಾನು ನಿಮ್ಮ ಹತ್ರಗೂ ಬರಲಿಲ್ಲ. ಇಷ್ಟು ಸರ್ ಬಿಹ್ಯಾಂಡ್ ನಡೆದಿದ್ದು ಸುಮಾರು ಇನ್ಸಿಡೆಂಟ್. ಅಂದರೆ ಯಾವ ಮಟ್ಟಕ್ಕೆ ಹೋಗ್ಬಿಟ್ಟಿತ್ತು ಅಂತಂದರೆ, ಸಾಲ ಅನ್ನೋದಿದೆಯಲ್ಲ ಸರ್, ಆವಾಗಲೇ ನಾನು ತಿಳ್ಕೊಂಡಿದ್ದು, ತಿನ್ನಕ್ಕೆ ಅನ್ನ ಇಲ್ಲ ಅಂತಂದ್ರು ಪರವಾಗಿಲ್ಲ, ಸಾಲ ಮಾತ್ರ ಮಾಡಬಾರ್ದು ಅಂತ ಆವತ್ತೇ ಡಿಸೈಡ್ ಮಾಡಿದೆ ಸರ್. ಅದಕ್ಕೆ ನಾನು ಈಗ EMIಗಳಲ್ಲಿ ಕಾರ್ ತಗೊಳ್ಳಿ, ಲೋನ್ ತಗೊಳ್ಳಿ ಅಂತಾರಲ್ಲ, ಸಾಲ ಅದ್ರ ಸವಾಸನೇ ಬೇಡ, ನಡ್ಕೊಂಡೇ ಓಡಾಡ್ತೀನಿ ಪರವಾಗಿಲ್ಲ. ಏನು ನನ್ನ ಯಾರು ಏನು ಮನೆಯಿಂದ ಈಚೆಗೆ ಬಂದ ತಕ್ಷಣ ಏನು 100 ಜನ ಬಂದು ಯಾರು ಮುತ್ಕೊಳ್ಳೋಷ್ಟು ಹೆಸರು ಮಾಡಿಲ್ಲ. ಬಟ್ ಓಕೆ, ಒಂದು ಒಳ್ಳೆ ಹೆಸರು ಮಾಡಿದ್ದೀನಿ. ನನಗೆ ಬೇಡ, ನಾನು ನಡ್ಕೊಂಡೇ ಓಡಾಡ್ತೀನಿ, ನನಗೇನು ಪರವಾಗಿಲ್ಲ. ನನಗೆ ಸ್ವಂತ ಮನೆಯೂ ಬೇಡ, ಏನೂ ಭಗವಂತ ಯಾವಾಗ ಕೊಡ್ತಾನೆ ಅವಾಗ ಕೊಡಲಿ, ಎಲ್ಲ ಭಗವಂತನ ಮೇಲೆ ಬಿಟ್ಟಿದ್ದು ಅಂತ ಅಂದ್ಬಿಟ್ಟು ಬಿಟ್ಬಿಟ್ಟೆ. ಇವಾಗ ಸಿಕ್ತು ನೋಡಿ, ಎಷ್ಟೋ ವರ್ಷ, 2014ರಲ್ಲಿ ನಡೆದಿದ್ದದು. ಏನು ಸಹ 11 ವರ್ಷ ಆದ್ಮೇಲೆ ಸಿಕ್ಕಿದ್ದು. ಇದು ಗೊತ್ತಾಗ್ತಿದ್ರೆ ಮತ್ತೆ ಬಂದು ನಾನು ಅಲ್ಲಿ ಕೂತ್ಕೊಳ್ತಿದ್ದೆ, ವಿಷಯ ಗೊತ್ತಿಲ್ಲ. ಕೊನೆಗೆ ಮಾಡಿದ್ರಲ್ಲ ಸಿನಿಮಾ, ಮಾಡಲೇಬೇಕಾಗಿತ್ತು, ನಮ್ಮ ಪರಿಸ್ಥಿತಿ ಹಂಗಿತ್ತಲ್ಲ, ಕಮಿಟ್ಮೆಂಟು. ಅಗ್ರಿಮೆಂಟ್ ಬೇರೆ ಹಾಕ್ಸ್ಕೊಂಬಿಟ್ರು. 7 ಲಕ್ಷ ರೂಪಾಯಿ ಸಾಲ ತೀರಿಸಿದ್ದೀನಿ ಇವ್ರದ್ದು. ಸಾಲ ತೀರಿದ್ಮೇಲೆ ನನಗೆ ಪಿಕ್ಚರ್ ಮಾಡಿ ಮುಗಿಸ್ಕೊಡ್ಲೇಬೇಕು. ಆಮೇಲೆ ಕೂಡ ಸರ್, ನಾನು ₹1 ಅದು ಬೇರೆ ಏನಾರ ರೇಟ್ಸ್ಗಳೆಲ್ಲ ಬರುತ್ತಲ್ಲ, ಅದ್ರ ಬಗ್ಗೆ ಏನೂ ತಲೆ ಕೆಡಿಸ್ಕೊಳ್ಳಿಲ್ಲ. ಬರೀ ಆಟೋ ಚಾರ್ಜ್ ಮಾಡ್ಕೊಂಡು ಹೋಗಿ ವಜ್ರೇಶ್ವರಿ ಆಫೀಸ್ ಹತ್ರ ನಮ್ಮ ಜಯಣ್ಣ ಕಮ್ಮಿ ತಗೊಂಡಿದ್ದನ್ನ, ಅಲ್ಲಿ ಹೋಗ್ಬಿಟ್ಟು ₹100 ಆಟೋ ಚಾರ್ಜ್ ತಗೊಂಡು ಮಾತ್ರ ಸೈನ್ ಮಾಡ್ಬಿಟ್ಟು ಬಂದೆ, ಪಟ್ ರಿಲೀಸ್ ಮಾಡಿ ಅಂತಂತ. ನನಗೆ ಗೊತ್ತಿತ್ತು. ಅಂದರೆ ನಾನು ಸಿನಿಮಾ ಮಾಡೋವಾಗಲೇ ಗೊತ್ತಿತ್ತು, ಸಿನಿಮಾ ಹಿಟ್ಟಾದರೆ ಮಳವಳ್ಳಿ ಸಾಯಿ ಕೃಷ್ಣ ಅಂತ ನೇಮ್ ಉಳ್ಕೊಳ್ಳುತ್ತೆ, ಇಲ್ಲ ಅಂತಂದರೆ ನಾನು ಮತ್ತೆ ಬ್ಯಾಕ್ ಟು ಪ್ಯಾಲಿಯನ್ ಬರಬೇಕಾಗುತ್ತೆ ಅಂತ ಅನ್ಕೊಂಡಿದ್ದಂತೂ ನಿಜ. ಅದು ಪಕ್ಕಾ ಯೋಚನೆ ಮಾಡಿದ್ದೆ. ಪ್ರಾಬ್ಲಮ್ ಆಯ್ತಾ? ಎಲ್ಲಿ ಸರ್, ಪಿಕ್ಚರ್ ಹೋಗಲಿಲ್ಲ. ಅಲ್ಲ, ಅದು ಹೋಗದೇ ಇರೋದ್ರಿಂದ ಪ್ರಾಬ್ಲಮ್ ಆಯ್ತಾ? ಹೌದು ಸರ್. ಆಮೇಲೆ ಅಂಥ ಸಿನಿಮಾ ಮಾಡಿದ್ನಲ್ಲ ಅನ್ನೋದು ಒಂದು ಕೆಟ್ಟ ಹೆಸರು ಬಂತಲ್ಲ ಸರ್. ಈಗ ನೀವೇ ಹೇಳಿದ್ರಲ್ಲ, ತಾಯಿ ಅಂತ ಸೆಂಟಿಮೆಂಟು ಸಿನಿಮಾ ಡೈಲಾಗ್ ಬರೆದು ಈಗ ಒಬ್ಬ ರೇಪಿಸ್ಟ್ ಕಥೆ ಮಾಡ್ತೀಯ ಅಂತಂದರೆ, ಆಮೇಲೆ ನನ್ನ ಇವತ್ತಿನ ಬಗ್ಗೆನೂ ಹೇಳಿದ್ರಿ, ನೀನು ಹಣೆಯಲ್ಲಿರ್ತೀಯಲ್ಲ ಕುಂಕುಮ ಚಂದನ, ಅದಕ್ಕೆ ಥರನೇ ಅಲ್ಲ ನೀನು ಅಂತ ಅಂದ್ಬಿಟ್ಟು ಬೈದ್ರಿ. ಅದು ಚೆನ್ನಾಗಿ ಜ್ಞಾಪಕ ಇದೆ. ಅದು ಕರೆಕ್ಟು ಸರ್, ಆ ಟೈಮ್ಗೆ ನೀವು ಬೈದಿದ್ದು ಕರೆಕ್ಟು. ಅದು ನಾನು ಒಪ್ಕೊತೀನಿ. ಯಾಕೆಂತಂದರೆ ನಾನು ಮಾಡ್ತಾಯಿದ್ದು ತಪ್ಪು ಅಂತ ನನಗೆ ಗೊತ್ತಿತ್ತು. ಬಟ್ ಪರ್ಸ್ನಲಾಗಿ ಹೇಳ್ಕೊಂಡಾಗ ಗಣೇಶಣ್ಣ ಕೇಳ್ಬೋದು ಅಂತ ನನಗೆ ಅನ್ನಿಸ್ತು ಆವಾಗ, ಅಷ್ಟೇ. ಆದರೆ ಎಷ್ಟೋ ವರ್ಷಗಳಾದಮೇಲೆ ಈಗ ನಾನು ಮುಂದೆ ಹೇಳ್ಕೊಳ್ಳೋ ಪರಿಸ್ಥಿತಿ. ಎಸ್. ಈಗಿನ ಪೀಳಿಗೆಗೆ ಅಂದರೆ ಬರವಣಿಗೆ, ಸಂಭಾಷಣೆ ಬರೆಯುವ ಪೀಳಿಗೆಗೆ ನಿಮ್ಮ ಅಡ್ವೈಸ್ ಏನು? ಈಗ ಏನು ಅಂತಂದರೆ, ಬರವಣಿಗೆ ಅನ್ನೋದಿದೆಯಲ್ಲ, ಅದು ಏನಿಗೆ ಈ ಮತ್ತು ನಮ್ಮ ನೆಗೆಟಿವ್ ಇದ್ದಾಗ ತುಂಬ ಚೆನ್ನಾಗಿತ್ತು ಸರ್. ಪ್ರತಿಯೊಂದು ಕಥೆಗಾರರು ಹೊಸ ಕಥೆಗಾರರ ಜೊತೆಲೆಲ್ಲ ಮತ್ತು ಹಳೆ ಕಥೆಗಾರರೆಲ್ಲ ಕೂತ್ಕೊಂಡು ಡಿಸ್ಕಷನ್ ಮಾಡೋರು. ಈ ಸೀನ್ಗಳು ಹಿಂಗೆ ಬಂದರೆ ಚೆನ್ನಾಗಿರುತ್ತೆ, ಈ ಸೀನ್ಗೆ ಈ ಥರ ಡೈಲಾಗ್ ಬಂದರೆ ಚೆನ್ನಾಗಿರುತ್ತೆ ಅಂತ. ಯಾವಾಗ ಈ ಡಿಜಿಟಲ್ಲು ಈ ಮೊಬೈಲ್ಗಳೆಲ್ಲ ಬಂತು, ಅವ್ರು ಮೊಬೈಲಲ್ಲಿ ಏನು ಮಾತಾಡ್ತಾರೆ ಅದೇ ಡೈಲಾಗು, ಹಂಗಾಗ್ಬಿಟ್ಟಿದೆ. ಅದು ತರವಲ್ಲ ಅಂತ ನನ್ನ ಅನಿಸಿಕೆ. ಯಾಕೆಂದರೆ ಮಂಡ್ಯ ರಮೇಶ್ ಅವರು ಹೇಳಿದರು, ನೀನು ಚೆನ್ನಾಗಿ ಬರೀತೀಯ ನಿಜ, ಆದರೆ ಪುಸ್ತಕಗಳನ್ನೆಲ್ಲ ಓದೋದು, ಹೊಸ ಅನ್ವೇಷಣೆಗಳನ್ನೆಲ್ಲ ನೀನು ಮಾಡ್ತಾನೆ ಇರಬೇಕು, ಇಲ್ಲ ಅಂತಂದರೆ ನೀನು ರೈಟರ್ ಅನ್ನಿಸ್ಕೊಳ್ಳೋಕೆ ಸಾಧ್ಯನೂ ಇಲ್ಲ ಅಂತ ಹೇಳಿದ್ರಲ್ಲ. ಈ ಏನು ಅಂತಂದರೆ ಈಗೆಲ್ಲ ಬರೀ ಯೂಟ್ಯೂಬ್ಗಳು ಮತ್ತು ಈ ಗೂಗಲ್ಗಳನ್ನೆಲ್ಲ ನೋಡ್ಕೊಂಡು ಬಂದು ಡೈಲಾಗ್ ರೈಟರ್ ಆ ಥರ ಆಗಬೇಡಿ ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಅಂದರೆ
ತುಂಬ ತುಂಬ ದೊಡ್ಡ ದೊಡ್ಡ ಕವಿಗಳು ಮತ್ತು ಎಲ್ಲ ದೊಡ್ಡ ದೊಡ್ಡ ರೈಟರ್ಸ್ಗಳದೆಲ್ಲ ಪುಸ್ತಕಗಳಿದೆ. ಅದರಲ್ಲಿ ಇರ್ತಕ್ಕಂಥ ಒಂದು ವರ್ಡ್ ಕೂಡ ಒಂದು ಇನ್ಸ್ಪೈರ್ ಆಗಿ ಮಾಡಿದ್ರೆ ನಿಮಗೆ ಚೆನ್ನಾಗಿರುತ್ತೆ ಅಂತ. ಏನೋ ಬಂದು ಅಳಕ್ ಬುಳಕ್ಕಂತ ರೈಟ್ರ್ ಆಗಬೇಡಿ. ಸತ್ರು ರೈಟ್ರಾಗೆ ಬದುಕಬೇಕು, ಸತ್ರು ಕೂಡ ರೈಟ್ರಾಗೆ ಸಾಯಬೇಕು ಅಂತ ನನ್ನ ಫಸ್ಟ್ ಡಿಸೈಡ್ ಮಾಡ್ಕೊಳ್ಳಿ. ಏನೋ ಬಂದು ಅಂದರೆ ನಾನು ಯಾರು ಹೊಸಬ್ರನ್ನ ಬೈತಾ ಇದ್ದೀನಿ ಅಂತಲ್ಲ, ಅಂದರೆ ಸ್ವಲ್ಪ ಸಾಕಷ್ಟು ಅನುಭವ ತಗೊಂಡು ಮತ್ತು ಆ ಜೀವನದ ಅನುಭವಗಳನ್ನ ನಮ್ಮ ಸಿನಿಮಾಗೆ ಹೆಂಗೆ ಕಂಪ್ಯಾರಿಸ್ ಮಾಡಿ ಡೈಲಾಗ್ ಬರೀಬೇಕು ಅಂತ ನನ್ನ ಕಲೀಲಿ ಅನ್ನೋದು ನನ್ನ ಆಸೆ. ಈಗ ಆಗಿನ ಕಾಲಕ್ಕೆ ಒಬ್ಬ ಡೈರೆಕ್ಟ್ರನ್ನ ಮನೆ ಅಥವಾ ಅವ್ರು ರೂಮ್ ಎಲ್ಲ ಹಾಕಿದ್ದಾರೆ ಅಂತ ತಿಳ್ಕೊಳ್ಳೋಕ್ಕೆ ತಿಂಗ್ಳುಗಟ್ಟಲೆ ಬೇಕಾಗಿತ್ತು ಸರ್, ಅಲ್ವಾ? ಒಬ್ಬ ಡೈರೆಕ್ಟ್ರ್ ಮನೆ ನಾವು ಕಂಡುಹಿಡಿಯೋಕ್ಕೆ ಅಲ್ಲೆಲ್ಲ ನೋಡಿ, ಈಗಂತೂ ಗೂಗಲ್ ಹಿಂಗೆ ಹೊಡೆದ ತಕ್ಷಣ ಬಂದ್ಬಿಡುತ್ತೆ ಅಲ್ವಾ ಸರ್? ಆವಾಗೆಲ್ಲ ನಾವು ಡೈರೆಕ್ಟ್ರ್ಗಳನ್ನ ಹುಡ್ಕೋದು ಅವ್ರು ನೋಡೋದೇ ಒಂದು ದೊಡ್ಡ ವಿಷಯ ಅಲ್ವಾ ಸರ್? ಈಗೆಲ್ಲ ಆರಾಮಾಗಿದೆ. ಯಾವಾಗಲೂ ಅಷ್ಟೇ ರೈಟ್ರಿಗೆ ಕಷ್ಟ ಅನ್ನೋದು ಬರಬೇಕೋ ಹೊರತು ಕಷ್ಟನೂ ತರ್ಕೊಂಬಾರ್ದು, ಅಷ್ಟೇ ಥರ ಸುಖನೂ ತಗೊಂಬಾರ್ದು. ಈ ಥರದ್ದೆಲ್ಲ ಇದೆಯಲ್ಲ, ಈಗ ಈ ಡಿಜಿಟಲ್ ಯೂಟ್ಯೂಬಲ್ಲಾಗಲಿ ಮತ್ತು ಫೇಸ್ಬುಕ್ಗಳಲ್ಲಾಗಲಿ ಬರುತ್ತಲ್ಲ, ಅದನ್ನೇ ಆ ಥರ ಹೇಳೋದನ್ನೇ ಅದನ್ನ ಡೈಲಾಗ್ಗಳು ಅಂತ ಅನ್ಕೊಂಬಿಟ್ಟವ್ರೆ ಕೆಲವರು, ಎಲ್ಲರೂ ಅಲ್ಲ ಕೆಲವರು. ಇದನ್ನು ನಾನು ಬೇಡ ಅಂತ ಹೇಳ್ತಾ ಇರೋದು ಏನಂತಂದರೆ, ಸಾಧ್ಯ ಆದಷ್ಟು ಅನುಭವ ಬರವಣಿಗೆ ಅಂದರೆ ಏನು, ಅದರ ಅನುಭವ ತಿಳ್ಕೊಂಡು ನಾನು ಹೊಸ ರೈಟ್ರ್ಗಳು ಬರಲಿ ಅಂತ ನನ್ನ ಅನಿಸಿಕೆ ಅಷ್ಟೇ. ಹೌದು ಸರ್, ಹೌದು, ಕರೆಕ್ಟ್. ಈ ಥರದ್ದು ಅದನ್ನು ನಾನು ಹೊಸಬ್ರಿಗೆ ಕೇಳ್ಕೊಂಡ್ರೆ, ಆಮೇಲೆ ಹೊಸಬರು ಅವಕಾಶಗಳು ಕೇಳ್ಕೊಂಬರ್ತಾರಲ್ಲ, ಅದರಲ್ಲೂ ಕೂಡ ಅಲ್ಲೇ ಟ್ಯಾಲೆಂಟ್ ಉಪಯೋಗಿಸ್ಬೇಕು ಅವರು. ಈಗ ಒಬ್ಬ ರೈಟ್ರ್ ಆಗಬೇಕು ಅಂತ ಇರ್ತಾನೆ ಅಂತ ಇಟ್ಕೊಳ್ಳಿ, ಅವರು ಡೈರೆಕ್ಟ್ರ್ ಜೊತೆ ಫಸ್ಟು ರೈಟ್ರನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಸರ್, ನಾನು ನಿಮ್ಮ ಜೊತೆ ಕೆಲಸ ಕಲಿತೀನಿ ಅಂತ ಬಂದರೆ ಓಕೆ ಸರ್, ನಾನು ಕಥೆಗಳು ಬರ್ದಿದ್ದೀನಿ ಸರ್, ಅದು ಬರ್ದಿದ್ದೀನಿ ಸರ್, ಈ ಡೈಲಾಗ್ಗಳು ಹಿಂಗೆ ಬರ್ದಿದ್ದೀನಿ ಸರ್, ಈ ಡೈಲಾಗ್ಗಳು ಹಿಂಗೆ ಬರ್ದಿದ್ದೀನಿ ಸರ್, ಪೇಜ್ಗಟ್ಟಲೆ ಬರ್ಕೊಂಬಂದರೆ ಅಲ್ಲ ಡೈಲಾಗ್ ರೈಟ್ರ್ ಹತ್ರ ಡೈಲಾಗ್ ಬಂದು ನಾನು ಬರ್ದಿದ್ದೀನಿ, ನಾನು ಬರಿತೀನಿ ಅಂತಂದರೆ ಅವ್ರು ಸಪೋರ್ಟ್ ಮಾಡ್ತಾರೆ.